ಸ್ಟೇಟ್ಮೆಂಟ್ ಕೊಟ್ಟ ಸರ್ ಇದರ ಬಗ್ಗೆ ಸಂಪೂರ್ಣ ಬಗ್ಗೆ ನಾ ಏನ್ ಮಾಡ್ರಿ ಇಲ್ಲ ಕೈ ಆಡಿ ಸರ್ ಸಂಖ್ಯೆ ಏರ್ತಾ ಇದೆ. ಇದು ಅತ್ಯಂತ ಒಂದು ಬಹಳ ದೊಡ್ಡ ದುರ್ದೈವ ಸಂಗತಿ. ಸಾಮಾನ್ಯವಾಗಿ ಸಂಘಟಕರು ಮತ್ತು ಸರ್ಕಾರ ಪೊಲೀಸರು ಬಹಳ ಪ್ರಿಕಾಷನ್ ತೆಗೆದುಕೊಳ್ಬೇಕಾಗ್ತದ. ಇದರಲ್ಲಿ ಏನಾಗಿದೆ ಅನ್ನುವಂಥದ್ದು ತನಿಖೆಯಿಂದ ಹೊರಗೆ ಬರಬೇಕು. ಅದರ 40 ಅಮೂಲ್ಯ ಜೀವಗಳು ಹೋಗಿರುವುದು ಬಹಳ ಮನಸ್ಸಿಗೆ ನೋವು ತಂದಿದೆ. ಇದನ್ನ ಸಮಗ್ರವಾಗಿ, ಯಾಕಂದ್ರೆ ತಮಿಳುನಾಡು ಸರ್ಕಾರದ ಅಡಿಯಲ್ಲೇ ಬರ್ತದ, ತಮಿಳುನಾಡು ಸರ್ಕಾರ ಸಮಗ್ರವಾಗಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಬೇಕು. ಯಾರ್ದು ತಪ್ಪಿದೆ, ಎಲ್ಲಿ ತಪ್ಪಿದೆ, ಇದನ್ನ ಗುರುತಿಸಿ ಸಂಬಂಧಿಸಿದವರ ಮೇಲೆ ಕ್ರಮನೂ ಕೈಗೊಳ್ಳಬೇಕು. ಮುಂದಿನ ಬಾರಿ ಈ ರೀತಿ ಯಾವುದೇ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಈ ರೀತಿ ಆಗ್ಲಾರ್ದಂಗೆ ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಜಾತಿ ಗಣತಿಯ ಸಮಸ್ಯೆಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಬಹಳಷ್ಟು ಅನಗತ್ಯವಾದಂತಹ ವಿವರಗಳನ್ನ ಕಲೆ ಹಾಕ್ತಾ ಇದ್ದಾರೆ. 60 ಪ್ರಶ್ನೆಗಳಿದ್ದಾವೆ. ಈ 60 ಪ್ರಶ್ನೆಗಳು ನಿಮ್ ಇನ್ಕಮ್ ಎಷ್ಟದ, ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬಿರಿ, ನಿಮ್ ತಿಂಗಳದ ಇನ್ಕಮ್ ಎಷ್ಟು, ನಿಮ್ ಮನೆಯಲ್ಲಿ ವಿಧವೆಯರಿದ್ದಾರೋ ಹೆಂಗ, ನೀವು ಜಾತಿಯ ತಾರತಮ್ಯ ಅನುಭವಿಸಿದರೂ ಹೆಂಗ, ಇದರ ಎಲ್ಲದರ ಹೊರತಾಗಿ ನೀವು ಯಾವ್ದಾದ್ರು ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ, ನಿಮಗೇನ್ ಮಾಡೋದಪ್ಪ ತಗೊಂಡದನ್ನ? ಏನ್ ಮಾಡೋದು ನಿಮಗೆ ತಗೊಂಡದನ್ನ? ನೀವು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಮೊದಲನೇ ಸರ್ತಿ ಇವರು ಈ ಜಾತಿಯ ಸಮೀಕ್ಷೆ ಅಥವಾ ಅವ್ರು ಮೊದಲು ಗಣತಿ ಅಂತ ಕರ್ಕೊಳ್ತಾ ಇದ್ರು, ಗಣತಿ ಅವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಜಾತಿಯ ಸಮೀಕ್ಷೆ ಬಗ್ಗೆ ಇವ್ರು ಮಾತಾಡಿದ್ದೆ ಅವಾಗ ಇವರು ಸಮ್ಮಿಶ್ರ ಸರ್ಕಾರದಾಗ ಇದ್ದಾಗ ಧರಮ್ ಸಿಂಗ್ ಅವ್ರ ಜೊತೆಗೆ ಅಲ್ಲಿಂದ ಇಲ್ಲಿ ತನಕ ಇವ್ರೇನೂ ಮಾಡ್ಲಿಲ್ಲ. 2013 ದುಡ್ಡು ಕೊಟ್ರು, 2018 ತನಕ ಏನ್ ಮಾಡ್ಲಿಲ್ಲ ಇವ್ರ ಸರ್ಕಾರ ಹೋಗೋ ತನಕ. 2018ಕ್ಕೆ ಇವರು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿದ್ರು. ಆ ಸಮ್ಮಿಶ್ರ ಸರ್ಕಾರದಾಗೂ ಏನೂ ಮಾಡ್ಲಿಲ್ಲ. 2023 ಬಂದ ನಂತರ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಆಲ್ರೆಡಿ ನಮ್ ಕಡೆ ರಿಪೋರ್ಟ್ ಇದೆ ಅಂತ ಹೇಳಿದ್ರು. ಆ ರಿಪೋರ್ಟ್ ಮುಂದೆ 2023 ರಿಪೋರ್ಟ್ 10 ಸರ್ತಿ ಡಿಸ್ಕಷನ್ ಮಾಡಿ ಹೊಡೆದಾಡಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಕ್ಯಾಬಿನೆಟ್ದಲ್ಲೇ ಡಿವಿಷನ್ ಆಗಿ ಇಬ್ಬರು ಅಲ್ಲಲ್ಲಿ 2 ಬಣಗಳಾಗಿ, ಎರಡೇನಿನ್ನು ಹಲವು ಬಣಗಳಾಗಿ ಕೊನೆಗೆ ಆ 175 ಕೋಟಿ ರೂಪಾಯಿಯನ್ನ ನೀರಾಗ ಹಾಕಿ ಈಗ ಮತ್ತೊಂದು ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಜಾತಿಗಳ ಕಾಂಟ್ರವರ್ಸಿ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಮುಸಲ್ಮಾನ ಮುಜಾವರ್ ಬ್ರಾಹ್ಮಣ ಅದನ್ನ ಕೈ ಬಿಟ್ಟಿಲ್ಲ, ಲಿಂಗಾಯತ ಮುಸಲ್ಮಾನ್ ಕೈ ಬಿಟ್ಟಿಲ್ಲ. ಮತ್ತು ಇದರ ಜೊತೆಗೆ ಸುಪ್ರೀಂ ಹೈಕೋರ್ಟ್ ಕಂಪಲ್ಸರಿ ಮಾಡಬಾರ್ದು ಅಂತ ಹೇಳೋದು. ಎಲ್ಲ ಕಡೆ ಹೋಗಿ ಇವ್ರೇನ್ ಹೇಳ್ತಾರ, ಎಲ್ಲಾರ್ದು ಮಾಡ್ಕೊಂಬರಿಲ್ಲ ಅಂತ ನಿಮ್ ಸಸ್ಪೆಂಡ್ ಮಾಡ್ತೀವಿ ಅಂತ. ಹಿಂಗಾಗಿ ಜನರಿಗೂ ಇವ್ರು ಹೆದರಿಸ್ತಾ ಇದ್ದಾರೆ. ಯಾಕೆ ಹೆದರಿಸ್ಬೇಕು? ಎರಡನೇದಾಗಿ ಆ ಡಾಟಾ ಏನಿದೆ ಅದು ಸುರಕ್ಷಿತವಾಗಿರ್ಬೇಕು. ಎಲ್ಲಿ ಸುರಕ್ಷಿತ ಅದ? ನೀವು ಮೊದಲು ಮಾಡಿದ ಸರ್ವೆದ್ದು ಎಲ್ಲ ಲೀಕ್ ಆಗ್ಯದ. ಯಾರು ಬೇಕಾದವ್ರ ಕಡೆ ಅದ. ಇಲ್ಲಿ ಕೇಳಿದ್ರೆ 10 ಮಂದಿ ಕಡೆ ಅದ, ನಿಮ್ ಕಡೆ ಅದು ಮೀಡಿಯಾದವ್ರ ಕಡೆ. ಮತ್ತೆ ಇವ್ರು ಯಾವ ಆಧಾರದ ಮೇಲೆ ಇವ್ರ ಇನ್ಕಮ್ ಇತ್ಯಾದಿ ಎಲ್ಲ ಕೇಳ್ತಾರ. ಅದಕ್ಕೆ ನಾನಂತೂ ಡಿಸೈಡ್ ಮಾಡೀನಿ, ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಅವ್ರು ಬಂದ್ರ ನಾನಾತು ನಮ್ಮ ಮನೆಯವ್ರಿಗಾತು ಕೊಡಲ್ಲ. ಮತ್ತು ಇದಕ್ಕೆ ಈ ರೀತಿಯಾಗಿ ಜನರನ್ನ ತಪ್ಪುದಾರಿಗೆ ಹೇಳೋದು, ಆ ನಂತರ ಆ ಎಲ್ಲಾ ಅಂಶಗಳನ್ನ ಕಾಂಗ್ರೆಸ್ ಪಾರ್ಟಿ ಇಂತ ದರಿದ್ರ ಪಾರ್ಟಿ ಅದ, ಆ ಡಾಟಾಗಳನ್ನ ಯಾರೋ ಮಾರ್ಕೋತಾರೆ ಇವ್ರು. ಯಾಕಂದ್ರೆ ಡಾಟಾ ಬಹಳ ಇವತ್ತು ಡಾಟಾ ಹ್ಯಾಸ್ ಬಿಕಮ್ ಟೂ ಕಾಸ್ಟ್ಲಿ. ಹಿಂಗಾಗಿ ಇವ್ರು ಮಾರ್ಕೊಳ್ಳಿಕ್ಕೂ ಹೇಸಲಾರದಂತ ಒಂದು ಪಾರ್ಟಿ ಇವ್ರದ್ದು. ಇವರು ತಮ್ಮ ಫೇಲ್ಯೂರ್ ಅನ್ನ ಮರೆಮಾಚಿಕೊಳ್ಳಿಕ್ಕೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನೊಂದು ಇದು ನಡೆದಿದೆ, ಒಳಜಗಳ, ಯಾದವಿ ಕಲಹ. ಈಗ ಅಕ್ಟೋಬರ್ ಬಿಟ್ಟು ಕೊಡಬೇಕು ಅನ್ನೋಂತ ಸೆಪ್ಟೆಂಬರ್ ಕ್ರಾಂತಿಯ ಮಾತು, ಅದನ್ನ ಡೈವರ್ಟ್ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರ ಅನುಕಂಪವನ್ನ ಗಳಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯನವರ ಒಂದು ಇದು ಷಡ್ಯಂತ್ರ ಇದೆ. ಸರ್, ಈಗ ಇಲ್ಲಿ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ತಾವು ಟೀಕೆ ಮಾಡ್ತಾ ಇದ್ದೀವಿ. ಈಗ ಬಿಹಾರದಲ್ಲಿ ಮಹಿಳೆಯರಿಗೆ ಇದು ಘೋಷಣೆ ಮಾಡಿದ್ದಾರೆ.
ನೋಡಿ, ಬಿಹಾರದಲ್ಲಿ ಅದು ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇದೆ. ಪ್ಲಸ್ ಅಲ್ಲಿನ ಸರ್ಕಾರ ಯಾವುದೇ NDA ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಎಲ್ಲೇ ಮಾಡಿದೆ, ಇವ್ರಂಗ ಅನ್ಪ್ಲಾನ್ಡ್ ಆಗಿ ನಾವು ಮಾಡಿಲ್ಲ. ಸಾಕಷ್ಟು ಪ್ಲಾನ್ ಮಾಡಿ ಮಹಾರಾಷ್ಟ್ರದಲ್ಲಿ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದು ಸಹಿತ ನಮ್ಮ ಇತಿಮಿತಿ ಏನಿದೆ, ನಮ್ಮ ಬಜೆಟ್ ಏನಿದೆ, ನಮ್ಮ ಮುಂದೆ ಹೆಚ್ಚು ನಮ್ಮ ಇನ್ಕಮ್ ಅಂದ್ರೆ ರೆವೆನ್ಯೂ ಏನ್ ಸರ್ಕಾರಕ್ಕೆ ಬರ್ಬೋದು ಅದೆಲ್ಲದರ ಬೇಸ್ ಮೇಲೆ ನಾವು ಸ್ಟಡಿ ಮಾಡಿದೆ. ಇಂಡಿಯಾ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಇದೆ. ಕಳೆದ ಬಾರಿ ಸೆಮಿಫೈನಲ್ ಇದ್ದಾಗ ಸಾಕಷ್ಟು ಅಸಭ್ಯ ವರ್ತನೆಗಳನ್ನು ಪಾಕ್ ಆಟಗಾರರು ತೋರಿದ್ರು. ಇವತ್ತು ಫೈನಲ್ ಮ್ಯಾಚ್ ನೋಡ್ರಿ, ಪಾಕಿಸ್ತಾನದ ಒಂದು ರಕ್ತದಲ್ಲೇ ಅವರ DNA ದಲ್ಲೇ ಅಸಭ್ಯ ವರ್ತನೆ, ಟೆರರಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು, ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂತಹದ್ದು, ನೆಮ್ಮದಿಯಿಂದ ನೋಡದೇ ಇರುವಂತಹದ್ದು ಅವರ DNA ದಲ್ಲೇ ಇದೆ. ಹಾಗಾಗಿ ಸೂಕ್ತವಾದಂತ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ. ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನ ಎಲ್ಲದರಗೂ ನಾವು ಸೋಲಿಸಿವಿ. ಎಕಾನಮಿ ಒಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ, ಅವರು ಮಿಲಿಟರಿ ಶಕ್ತಿಯೊಳಗೆ ನಮ್ಮ ಕಂಪ್ಯಾರಿಸನ್ ಅಲ್ಲ, ಸ್ಪೋರ್ಟ್ದಾಗೂ ಕಂಪ್ಯಾರಿಸನ್ ಅಲ್ಲ ಅನ್ನೋದು ಹಲವು ಬಾರಿ ಪ್ರೂವ್ ಆಗಿದೆ. ಇವತ್ತು ನಮ್ಮ ತಂಡ ಅತ್ಯಂತ ಅದ್ಭುತವಾದಂತಹ ಒಂದು ಜಯವನ್ನ ಗಳಿಸ್ತದೆ, ಗಳಿಸ್ತಿ ಅಂತ ಹಾರೈಸ್ತೀವಿ.